ನೋಡಿ, ಈಗ ನಿಮ್ಗೆಲ್ಲ ಪಂಚಕರ್ಮ ಚಿಕಿತ್ಸೆ ಆಗ್ತಾ ಇದೆ ಅಲ್ವಾ? ಕೆಲವರಿಗೆ ವಿರೇಚನ ಆಗ್ತಾ ಇದೆ, ಕೆಲವರಿಗೆ ಬಸ್ತಿ ಆಗ್ತಾ ಇದೆ. ಸೊ ಈ ತರ ಬೇರೆ ಬೇರೆ ಆದಂತಹ, ಇನ್ ಕೆಲವರಿಗೆ ನಸ್ಯ, ರಕ್ತ ಮೋಕ್ಷಣ, ವಮನ. ಸೊ ಇದು 5 ನೀವು ಮುಖ್ಯವಾದಂತಹ ಪಂಚಕರ್ಮ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ನಿಮ್ಮ ಈ ಪಂಚಕರ್ಮ ಅನ್ನುವಂಥದ್ದು ನಿಮ್ಮ ರೋಗಗಳಿಗೆ ಹೇಗೆ ಆಕ್ಟ್ ಮಾಡುತ್ತೆ, ಅಂಡ್ ಈ ಪಂಚಕರ್ಮದಲ್ಲಿ ಯಾಕೆ ಔಷಧಿಗಳನ್ನ ಇಲ್ಲೇ ಬೆಳೆದು ನಾವು ಬಳಸುವಂಥದ್ದು ತುಂಬಾ ಮುಖ್ಯ ಅಂತಂದ್ರೆ, ಈ ಪಂಚಕರ್ಮದ ರಿಸಲ್ಟ್ ನಿಮ್ಗೆ ಹೇಗ್ ಸಿಗ್ಬೇಕು, ಯಾವ ರೀತಿಯಲ್ಲಿ ಅದು ನಿಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಈಗ ನೋಡಿ, ಏನೋ ಒಂದನ್ನ ಸುಮ್ನೆ ವಾಮಿಟಿಂಗ್ ಮಾಡೋದ್ರಿಂದ ಹೆಂಗ್ ಒಂದ್ ರೋಗ ಕಮ್ಮಿ ಆಗಕ್ ಸಾಧ್ಯ? ಅಥವಾ ಒಂದಿಷ್ಟು ಈಗ ತುಪ್ಪ ಎಲ್ಲ ಕುಡ್ಕೊಂಡು ಬೇದಿ ಆಗ್ಬಿಟ್ರೆ ನನ್ನ ದೇಹದಲ್ಲಿದ್ದ ರೋಗ ಹೆಂಗ್ ಗುಣ ಆಗತ್ತೆ? ಸೊ ಬೇದಿಗೂ ಆ ರೋಗಕ್ಕೂ ಹೇಗೆ ಸಂಬಂಧ? ಯಾಕಂತಂದ್ರೆ ಈಗ ಒಂದು ಔಷಧಿಯನ್ನ ನೀವು ತಗೊಂಡಾಗ, ಈಗ ಇದ್ರಿಂದ ಮೊದ್ಲು ನಿಮ್ಮಲ್ಲಿ ನಮ್ಮ ನಾಡಿ ಪರೀಕ್ಷೆ ಆಗಿರತ್ತೆ, ಹೌದಾ? ಸೊ ನಾಡಿ ಪರೀಕ್ಷೆಯ ನಂತರ ವೈದ್ಯರು ಡಿಸೈಡ್ ಮಾಡ್ತಾರೆ ನಿಮ್ಮ ರೋಗಕ್ಕೆ, ನಿಮ್ಮ ದೇಹದ ಪ್ರಕೃತಿಗೆ, ನಿಮ್ಮಲ್ಲಿರುವಂತಹ ವೇರಿಯೇಷನ್ಸ್. ಈಗ ನಾಡಿ ಪರೀಕ್ಷೆ ಕಾರ್ಡಲ್ಲಿ ಪ್ಲಸ್ 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 ಎಲ್ಲ ಇದೆಯಲ್ಲ, ಇದಕ್ಕನುಗುಣವಾಗಿ ಯಾವ ರೀತಿಯ ಚಿಕಿತ್ಸೆನ ಪ್ಲಾನ್ ಮಾಡಬೇಕು, ಮತ್ತೆ ಇದಕ್ಕೆ ಯಾವ ಯಾವ ಔಷಧಿ ಸಸ್ಯಗಳ ಅಗತ್ಯ ಇದೆ ಅನ್ನೋದನ್ನ ವೈದ್ಯರು ನಿರ್ಧಾರ ಮಾಡ್ಕೊತಾರೆ ಫಸ್ಟ್. ಗೊತ್ತಾಯ್ತಾ? ಇಲ್ಲಿ ಔಷಧಿ ಸಸ್ಯಗಳು ಬೇರೆ ಬೇರೆನೆ ಇರುತ್ತೆ. ಈಗ ಉದಾಹರಣೆಗೆ, ಈಗ ನೀವು 5 ಜನ ಸ್ನೇಹಪಾನ ಮಾಡ್ತಾ ಇದ್ದಿರ್ಬೋದು, 5 ಜನ ಸಾಲಾಗಿ ತುಪ್ಪ ಕುಡಿಬಹುದು, ಆದ್ರೆ ಆ ತುಪ್ಪ ಸೇಮ್ ಆಗಿರೋದಿಲ್ಲ. ಆ ಔಷಧಿಗಳು, ಆ ತುಪ್ಪದಲ್ಲಿ ಹಾಕಿರುವಂತಹ ಔಷಧಿ ಸಸ್ಯಗಳು ನಿಮ್ಮ ನಾಡಿ ಪರೀಕ್ಷೆ ಆಧಾರದ ಮೇಲೆ ನಿಮಗಿರುವಂತಹ ಕಂಪ್ಲೇಂಟ್, ನಿಮ್ಮ ಪ್ರಕೃತಿ, ನಿಮ್ಮ ವಿಕೃತಿ, ನಿಮ್ಮ ದೇಹ, ನಿಮ್ಮ ವಯಸ್ಸು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಔಷಧಿ ಸಸ್ಯ ಮೊದಲು ನಿರ್ಧಾರ ಆಗೋದು. ಆ ಔಷಧಿ ಸಸ್ಯದಿಂದ ಯಾವ ಫಾರ್ಮ್ ಅಲ್ಲಿ ಔಷಧಿಯನ್ನ ಸಿದ್ಧಪಡಿಸ್ಬೇಕು ಅನ್ನೋದನ್ನ ವೈದ್ಯರು ನೋಡ್ತಾರೆ. ಯಾವ ರೀತಿಯ ಔಷಧಿ ಕೊಡ್ಬೋದು, ಕೆಲವರಿಗೆ ಲೇಹ, ಕೆಲವರಿಗೆ ಕಷಾಯ, ಕೆಲವರಿಗೆ ಪುಡಿ, ಕೆಲವರಿಗೆ ಟ್ಯಾಬ್ಲೆಟ್ಸ್, ಬೇರೆ ಬೇರೆ ರೀತಿಯಲ್ಲಿ ಔಷಧ ದ್ರವ್ಯಗಳ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಆ ರೀತಿಯಾದಂತಹ ಔಷಧಿಗಳ ಮೂಲಕ ನಿಮ್ಗೆ ಚಿಕಿತ್ಸೆ ಸಿದ್ಧ ಆಗತ್ತೆ. ಈಗ ಬಸ್ತಿ, ಬೆನ್ನು ನೋವಿದ್ರು ಬಸ್ತಿ, ಸೊಂಟ ನೋವಿದ್ರು ಬಸ್ತಿ, ಕೈಕಾಲು ನೋವಿದ್ರು ಬಸ್ತಿ, ವೀಕ್ನೆಸ್ ಇದ್ರು ಬಸ್ತಿ, ಒಬೆಸಿಟಿ ಇದ್ರು ಬಸ್ತಿ, ಕಣ್ಣಿನ ಸಮಸ್ಯೆ ಇದ್ರು ಬಸ್ತಿ. ಹೆಂಗೆ ಇದು ಎಲ್ಲಾ ಸಮಸ್ಯೆಗೆ ಬರೀ ಬಸ್ತಿ 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 ಹೆಂಗ್ ಸಹಾಯ ಆಗತ್ತೆ? ಹೇಗೆ ಅಂತಂದ್ರೆ, ಈ ಬಸ್ತಿಯಲ್ಲಿ ಹಾಕುವಂತಹ ಔಷಧಿ ದ್ರವ್ಯಗಳು ಬೇರೆ ಬೇರೆ ಆಗಿರುತ್ತೆ. ಸಮಸ್ಯೆ ಒಂದೇ ಇದ್ರು, ಸಮಸ್ಯೆ ಬೇರೆ ಬೇರೆ ಇದ್ರು, ಈವನ್ ಆಯ್ತು ಈಗ 5 ಜನಕ್ಕೆ ಬ್ಯಾಕ್ ಪೇನ್ ಇದೆ ಅನ್ಕೊಳ್ಳೋಣ, 5 ಜನರ ಬಸ್ತಿ ದ್ರವ್ಯ ಒಂದೇ ಆಗಿರೋದಿಲ್ಲ. 5 ಜನರಿಗೆ ಬ್ಯಾಕ್ ಪೇನ್ ಇದೆ, 5 ಜನರಿಗೆ ಬಸ್ತಿ ಇದೆ, ಆದ್ರೆ ಸೇಮ್ ಔಷಧಿ ಇರೋದಿಲ್ಲ. ಆ ಔಷಧಿ ಸಸ್ಯಗಳು ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಬದಲಾಗತ್ತೆ. ಆ ಔಷಧಿ ಸಸ್ಯಗಳಿಂದ ಔಷಧಿ ಸಿದ್ಧವಾಗಿ ಆ ಔಷಧಿ ಸಿದ್ಧ ಗ್ರತ ನಿಮ್ಮ ದೇಹವನ್ನ ಪ್ರವೇಶಿಸುತ್ತೆ. ವಮನದಲ್ಲಾಗಿರ್ಬೋದು, ವಿರೇಚನದಲ್ಲಾಗಿರ್ಬೋದು, ಅಥವಾ ಬಸ್ತಿ ಚಿಕಿತ್ಸೆಯಲ್ಲಿ ನಿಮ್ಮ ದೇಹವನ್ನ ಪ್ರವೇಶಿಸುತ್ತೆ. ಅದ್ರ ಜೊತೆಗೆ ನಿಮ್ಮಲ್ಲಿ ದೀಪನ ಪಾಚನವನ್ನ ನಾವು ನೋಡ್ತಾ ಇರ್ತೇವೆ. ದೀಪನ ಪಾಚನ ಅಂದ್ರೆ ಅಗ್ನಿ ದೀಪನ ಮತ್ತೆ ಆಮ ಪಾಚನ. ಅಗ್ನಿ ದೀಪನ ಯಾಕಂತಂದ್ರೆ ಅಗ್ನಿ ಇಗ್ನೈಟ್ ಆಗಿಲ್ಲ ಅಂತಂದ್ರೆ ನಾವು ಕೊಟ್ಟಂತ ಔಷಧಿನೂ ಜೀರ್ಣ ಆಗಲ್ಲ. ಸೊ ಅಗ್ನಿ ದೀಪನ ಆಗ್ಬೇಕು. ಜೊತೆಗೆ ಆಮ ಪಾಚನ, ಆಮ ಅಂತಂದ್ರೆ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ಸ್ ಇರ್ಬೋದು, ಟಾಕ್ಸಿನ್ಸ್ ಗಳಾಗಿರ್ಬೋದು, ನಿಮ್ಮ ದೇಹದಲ್ಲಿ ಇರೋದು ಪಾಚನ ಆಗ್ಬೇಕು. ಸೊ ಈ ದೀಪನ ಪಾಚನದ ಜೊತೆಯಲ್ಲಿ ಈ ಔಷಧಿಗಳನ್ನ ನಿಮಗೋಸ್ಕರ ಏನ್ ಸಿದ್ಧಪಡಿಸಿದ್ದಾರೆ ಅದನ್ನ ಕೊಟ್ಟಾಗ, ಬಸ್ತಿಯ ಮೂಲಕವೇ ಆಗಿರ್ಲಿ, ಸ್ನೇಹಪಾನದ ಮೂಲಕವೇ ಆಗಿರ್ಲಿ, ಅಥವಾ ನಸ್ಯದ ಮೂಲಕ ಆಗಿರ್ಲಿ, ನಿಮ್ಮ ದೇಹವನ್ನ ಅದು ಪ್ರವೇಶಿಸಿದಾಗ ಅದೇನ್ ಮಾಡುತ್ತೆ, ಜೀವಕೋಶಗಳನ್ನ ಸೇರ್ಕೊಳ್ಳುತ್ತೆ. ಯಾವ್ದ್ರ ಮೂಲಕ? ಡೈಜೆಷನ್ ಪ್ರೊಸೆಸ್ ಮುಗಿದು ಆ ಡೈಜೆಷನ್ ಅಬ್ಸಾರ್ಪ್ಷನ್ ಆಗಿ ಅಲ್ಲಿಂದ ಬ್ಲಡ್ ಸ್ಟ್ರೀಮಿಗೆ ಅದು ಹೋಗಿ ಆ ಧಾತ್ವಾಗ್ನಿಯ ಮೂಲಕದಲ್ಲಿ ನಿಮ್ಮ ಜೀವಕೋಶಗಳನ್ನ ತಲುಪತ್ತೆ. ಜೀವಕೋಶಗಳನ್ನ ತಲುಪಿದ್ಮೇಲೆ ಈ ಔಷಧಿ ಸಸ್ಯಗಳನ್ನ ಏನು ವೈದ್ಯರು ಸೆಲೆಕ್ಟ್ ಮಾಡಿರ್ತಾರೆ, ಆ ಪ್ರತಿಯೊಂದು ಔಷಧಿ ಸಸ್ಯಕ್ಕೆ ಅದರದ್ದೇ ಆದ ಟಾರ್ಗೆಟ್ ಆರ್ಗನ್ ಇರುತ್ತೆ. ನಿಮ್ಗೆ ಅವತ್ತು ನಾನು ಇದ್ರಲ್ಲಿ ಹೇಳಿದ್ದೆ, ರೌಂಡ್ಸ್ ಅಲ್ಲಿ ನಾವು ಗಾರ್ಡನಿಗೆ ಹೋದಾಗ, ಪ್ರತಿ ಸಸ್ಯಕ್ಕೂ ಅದರದ್ದೇ ಆದ ಟಾರ್ಗೆಟ್ ಆರ್ಗನ್ ಅಂತ ಇರುತ್ತೆ. ಈಗ ಉದಾಹರಣೆಗೆ ಈಗ ಮಧುಮೇಹಕ್ಕೆ, ಇದು ಮಧುಮೇಹಕ್ಕೆ ವರ್ಕ್ ಆಗತ್ತೆ ಅಂದ್ರೆ ಹೇಗ್ ವರ್ಕ್ ಆಗತ್ತೆ? ಅದರಲ್ಲಿನ ಔಷಧೀಯ ದ್ರವ್ಯಗಳು ನಿಮ್ಮ ದೇಹದ ಪ್ಯಾಂಕ್ರಿಯಾಟಿಕ್ ಆಕ್ಟಿವಿಟೀಸ್ ಅನ್ನ ಸರಿಪಡಿಸತ್ತೆ. ಅಥವಾ ಜೀವಕೋಶಗಳು ಇನ್ಸುಲಿನ್ ಅನ್ನ ತಗೊಳ್ತಾ ಇಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸಿ ಪಡ್ಕೊಂಡಿದೆ ಅಂದ್ರೆ ಇದೇನ್ ಮಾಡುತ್ತೆ, ಆ ಜೀವಕೋಶಗಳು ಇನ್ಸುಲಿನ್ ಅನ್ನ ಮತ್ತೆ ಪುನಃ ಪಡೆಯೋ ರೀತಿಯಲ್ಲಿ ಬದಲಾವಣೆ ಮಾಡುತ್ತೆ. ಹಾಗಾಗಿ ಈ ಟಾರ್ಗೆಟ್ ಸೆಲ್ಸ್ ಗಳಿಗೆ ಅದು ಹೋಗತ್ತೆ ನಿಮ್ಮ ಬ್ಲಡ್ ಸ್ಟ್ರೀಮ್ ಅನ್ನ ಸೇರಿದ್ಮೇಲೆ. ಸೊ ಇಲ್ಲಿ ಇಮ್ಯಾಜಿನ್, ಈ ನನ್ನ ಹತ್ರ ಔಷಧಿ ಸಸ್ಯ ಇರ್ಲಿಲ್ಲ, ನಾನ್ ರೆಡಿಮೇಡ್ ಒಂದು ಬಾಟ್ಲೆಯನ್ನ ನಿಮ್ಗೆ ಬಳಸಿದೆ ಅಂತ ಇಟ್ಕೊಳ್ಳಿ. ಸೊ ಇದರಲ್ಲಿ ನಿಮ್ಮ ಪ್ರಕೃತಿ ಅಥವಾ ವಿಕೃತಿಗೆ ಬೇಕಾದಂತಹ ಮೆಡಿಕೇಶನ್ಸ್ ಗಳು ಇದೆಯೋ ಇಲ್ವೋ ಅನ್ನೋದು
ನನಗೆ ಗೊತ್ತಿರೋದಿಲ್ಲ, ನನ್ನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಯಾಕೆ ಹೇಳಿ, ನಾನೀಗ ಔಷಧಿ ಸಸ್ಯ ಬೆಳೆದಿಲ್ಲ, ನಾನ್ ತಯಾರು ಮಾಡಿಲ್ಲ, ಇದ್ರಲ್ಲಿ ಲೇಬಲ್ ಅಲ್ಲಿ ಏನಿದೆ ಅದನ್ನೇ ನಾನು ನಂಬಿ ಆ ಔಷಧಿಯನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಒಮ್ಮೊಮ್ಮೆ ತುಂಬಾ ಒಳ್ಳೊಳ್ಳೆ ಡಾಕ್ಟರ್ಸಿಗೂ ಸಕ್ಸಸ್ ರೇಟ್ ಕಡಿಮೆ. ಯಾಕಂದ್ರೆ ತಪ್ಪು ಅವರದ್ದಾಗಿರೋದಿಲ್ಲ. ಅವರಿಗೆ ಸಿಗುವಂತಹ ದ್ರವ್ಯಗಳು, ಅದರ ಕ್ವಾಲಿಟಿಗಳು, ಅದು ಎಲ್ಲಿ ಪ್ರಿಪೇರ್ ಆಗಿದೆ, ಹೇಗೆ ಮ್ಯಾನುಫ್ಯಾಕ್ಚರ್ ಆಗಿದೆ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಇಲ್ಲಿ ಬೆಳೆದು ಇಲ್ಲಿಯೇ ಕೊಟ್ಟಾಗ, ಈ ಯಾವುದೇ ಪಂಚಕರ್ಮದ ಮೂಲಕ ನೀವು ಔಷಧಿಯನ್ನ ತಗೊಂಡಾಗ ಇದು ಇದರ ಟಾರ್ಗೆಟ್ ಸೆಲ್ಸ್ ಅನ್ನ ರೀಚ್ ಆಗತ್ತೆ. ಟಾರ್ಗೆಟ್ ಸೆಲ್ಸ್ ಅನ್ನ ರೀಚ್ ಆಗಿ ಆ ಜೀವಕೋಶಗಳು ತಮ್ಮ ನಾರ್ಮಲ್ ಫಂಕ್ಷನ್ ಅನ್ನ ಮಾಡೋ ರೀತಿಯಲ್ಲಿ ಮಾಡುತ್ತೆ. ಹಾಗೆ ನಿಮ್ಗೆ ಆರೋಗ್ಯ ಸಿಗತ್ತೆ. ಸೊ ಪಂಚಕರ್ಮದಿಂದ ಹೇಗೆ ಆರೋಗ್ಯ ಸಿಗತ್ತೆ ಅಂದ್ರೆ ಇಲ್ಲಿ ಬೇಸಿಕಲಿ ಆಗೋದಿದೆ. ಹಾಗಾಗಿ ಇಲ್ಲಿ ನಾವು ವೈದ್ಯರಾದ್ರೂ ಕೂಡ ಕೃಷಿಗೆ ವಾಪಸ್ ಬಂದಿರೋದು ಯಾಕೆ? ಈ ಕಾರಣಕ್ಕೋಸ್ಕರ. ಈ ಕೃಷಿ ನಾವು ಮಾಡ್ಕೊಂಡಿಲ್ಲ ಅಂತಂದ್ರೆ ರಿಸಲ್ಟ್ ಕೊಡಕ್ ಆಗಲ್ಲ. ಇಂಥ ರಿಸಲ್ಟ್ ಈಗ ನೋಡಿ, ಮೊನ್ನೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಒಂದು ಡಯಾಬಿಟಿಕ್ ಉಂಡಾಗಿ ಹುಳ ಆದ್ಮೇಲೆ ನಮ್ಮ ಹತ್ರ ಬಂದಿದ್ದು ಅಂತ. ಆದ್ರೆ ನೋಡಿ, ಎಷ್ಟು ನಾವು ಮೊನ್ನೆ ರೆಫರ್ ಮಾಡಿದ್ವಿ, ಯಾಕಂದ್ರೆ ಆಂಪುಟೇಷನ್ ಬೇಕಾಗ್ಬಹುದು, ಕಟ್ ಮಾಡ್ಬೇಕಾಗ್ಬಹುದೇನೋ ಅನ್ನೋ ಕಾರಣಕ್ಕೆ ರೆಫರ್ ಮಾಡಿದಾಗ ನಮ್ಮಲ್ಲಿ ಅವ್ರು ಅಡ್ಮಿಟ್ ಆಗಿದ್ದು 2 ದಿವಸ. ಒಂದು ದಿನ ರಾತ್ರಿ ಬಂದ್ರು, ನೆಕ್ಸ್ಟ್ ಫುಲ್ ಡೇ, ಅದ್ರ ನೆಕ್ಸ್ಟ್ ಫುಲ್ ಡೇ, 3ನೇ ದಿನ ನಾವು ಮತ್ತೆ ರೆಫರ್ ಮಾಡಿದ್ವಿ. ಆ 2 ದಿನದಲ್ಲಿ ಶುಗರ್ 586 ಇತ್ತು ಫಸ್ಟ್ ಬಂದಾಗ. ವಾಪಸ್ ಅಲ್ಲಿ ಹೋಗಿ ಹೈಯರ್ ಸೆಂಟ್ರಲ್ಲಿ ಅವ್ರು ಮಾಡಿದಾಗ ಶುಗರ್ ಎಷ್ಟಿತ್ತು? 161. ಅಂದ್ರೆ 2 ದಿನದಲ್ಲಿ ಮೂಲಭೂತವಾದಂತಹ ದ್ರವ್ಯಗಳನ್ನ, ಕಷಾಯವನ್ನ ಉಪಯೋಗಿಸಿದ್ರೆ ಖಂಡಿತ ನೀವು ಇಷ್ಟು ಮ್ಯಾಜಿಕಲ್ ರಿಸಲ್ಟ್ ಅನ್ನ ಕೊಡಬಹುದು. ಆದ್ರೆ ಅದಕ್ಕೆ ಮೂಲವಾಗಿ ನಮ್ಗೆ ಏನ್ ಬೇಕು? ಔಷಧಿ ಸಸ್ಯಗಳು ಬೇಕು. ಮತ್ತೆ ಪುನಃ ನಾವೆಲ್ಲರೂ ಔಷಧಿ ಸಸ್ಯಗಳ ಕೃಷಿ ಮಾಡ್ಲಿಕ್ಕೆ ಬೇಕು. ಆಯುರ್ವೇದವನ್ನ ಆಯುರ್ವೇದದ ರೀತಿಯಲ್ಲಿ ನಾವು ಪಡಿಬೇಕು, ಅಥವಾ ಆ ರಿಸಲ್ಟ್ ನಮ್ಗೆ ಬೇಕು ಅಂತಂದ್ರೆ, ಅಂಥ ಮ್ಯಾಜಿಕ್ ಮತ್ತೆ ಪುನಃ ಆಗ್ಬೇಕು ಅಂತಂದ್ರೆ ನಾವೆಲ್ಲ ಮತ್ತೆ ಔಷಧಿ ಸಸ್ಯದ ಕೃಷಿಗೆ ವಾಪಸ್ ಹೋಗ್ಲೇಬೇಕು. ಆ ರೀತಿಯಾದಂತಹ ಒಂದು ರಿಸಲ್ಟ್, ಮ್ಯಾಜಿಕಲ್ ರಿಸಲ್ಟ್ ನಿಮ್ಗೆ ಪಂಚಕರ್ಮದಿಂದ ಸಿಗತ್ತೆ. ಯಾವಾಗ? ಗಿಡಗಳು ನಿಮ್ಮಲ್ಲಿ ಇದ್ರೆ. ನೀವ್ ಅದನ್ನ ಫ್ರೆಶ್ ಆಗಿ ತೆಗೆದು ಮಾಡ್ಬೇಕು. ಗಿಡ ಹೆಂಗೆ ಅಂತಂದ್ರೆ, ಗಿಡ ತೆಗೆದು ಒಂದೊಂದು ಟನ್ ನಾನು ಆರ್ಡರ್ ಹಾಕಿ ತರಿಸಿಟ್ಕೊಂಡ್ರೆ ಅದು ಪಕ್ವವಾಗಿರ್ಬೇಕು, ಆ ಸೀಸನ್ ಅಲ್ಲಿ ಸಿಗುವಂತದ್ದಾಗಿರ್ಬೇಕು. ಈ ಸೀಸನ್ ಅಲ್ಲಿ ಕಿತ್ತದ ಬೇರನ್ನ 10 ವರ್ಷ ಇಟ್ಕೊಂಡು ಬಳಸೋದಲ್ಲ. ಆ ಬೇರು ಆಯಾ ಸಮಯದಲ್ಲಿ ಅದ್ ಹೆಂಗೆ ಅಂತಂದ್ರೆ ಗಿಡದಲ್ಲಿ ಇರ್ಬೇಕು, ನಮಗೆ ಬೇಕಾದಾಗ ತೆಗೆದು ನಾವು ಬಳಸ್ಬೇಕು. ಅಂದ್ರೆ ಪ್ರಾಣ ಚೈತನ್ಯ. ನೀವು ತೆಗೆದು ಇಟ್ಟ ತಕ್ಷಣ ಹೋಯ್ತು ಪ್ರಾಣ ಚೈತನ್ಯ. ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಬಳಸ್ಬೇಕು, ಕಿತ್ತು ಇಟ್ಕೊಳ್ಳುವಂಥದ್ದಲ್ಲ. ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಅದನ್ನ ತೆಗೆದು ಬಳಸಿ ಅಲ್ಲಿ ರಿಸಲ್ಟ್ ಓರಿಯೆಂಟೆಡ್ ಆದ ಟ್ರೀಟ್ಮೆಂಟ್ ಆಗ್ಬೇಕು. ಅದು ತುಂಬಾ ಮುಖ್ಯ.